ಬರ್ತಕ್ಕಂಥ ಜನಕ್ಕೆ ಸಾಕಷ್ಟು ಸೌಲಭ್ಯಗಳು ಕೊಡಬೇಕು ಅಂತ ಸಭೆಯಲ್ಲಿ ತೀರ್ಮಾನ ಮಾಡ್ಕೊಂಡಿದ್ದೀವಿ. ಅದರಲ್ಲಿ ಭಾಳ ಮುಖ್ಯವಾಗಿ ಇವತ್ತು ತೀರ್ಮಾನ ತಗೊಂಡಿದ್ದು ಏನಂದರೆ, ಒಂದು 16 ಕೋಟಿ ರೂಪಾಯಿ ವೆಚ್ಚದಲ್ಲಿ ದಾಸೋಹ ಭವನ, ಸುಮಾರು 2,000 ಜನ ಒಂದೇ ಸಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ಬೋದು. 16 ಕೋಟಿ ರೂಪಾಯಿ ವೆಚ್ಚದಲ್ಲಿ. ಅದು ಫ್ರಂಟಲ್ಲಿ ಕಲ್ಲಿಂದು ಇದಿರುತ್ತೆ, ಮತ್ತು ಹೊಯ್ಸಳ ಇದೆಯಲ್ಲ, ಆ ಕಾಲದಲ್ಲಿ ಕಟ್ತಾ ಇದ್ರಲ್ಲ ಆ ಥರದ ಫ್ರಂಟ್ ಎಲಿವೇಷನ್ನು ಇರುತ್ತೆ, ಅದೊಂದು. ಆಮೇಲೆ ಅದಾದಮೇಲೆ ರಥಬೀದಿ, ಆ ರಥೋತ್ಸವ ಸಂದರ್ಭದಲ್ಲಿ ಇಲ್ಲಿ ಎಡಗಡೆ ಬಲಗಡೆ ಆ ಮೆಟೀರಿಯಲ್ ಮೇಲೆ ಕೂತ್ಕೊಂಡು ನೋಡುವಂಥದ್ದು ರಥಬೀದಿ. ಆಮೇಲೆ ಕಾಂಕ್ರೀಟ್ ರಸ್ತೆ ಸುತ್ತಲೂ, ದೇವಸ್ಥಾನ ಸುತ್ತಲೂ ಮತ್ತು ಈ ರಸ್ತೆಗೆ ಭಾಳ ಮುಖ್ಯವಾಗಿ ಕಾಂಕ್ರೀಟ್ ರಸ್ತೆ, ಮತ್ತು ಟಾಯ್ಲೆಟ್ಸು ಒಂದು ಬ್ಲ್ಯಾಕು ಎಲ್ಲಿ ಇದರಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ಈಗ ಒಂದಿದೆ, ಇನ್ನೂ ಒಂದು ಬ್ಲ್ಯಾಕು ಕಟ್ತೀವಿ, ಎಲ್ಲಂದರೆ ಜನ ಜಾಸ್ತಿ ಬರ್ತಾರಲ್ಲ. ಆಮೇಲೆ ಗೆಸ್ಟ್ ಹೌಸು ಈಗೇನಾಗಿದೆ, ಗ್ರೌಂಡ್ +1 ಇದೆ, ಮತ್ತು ಅದನ್ನು ಅಪ್ಗ್ರೇಡ್ ಮಾಡೋದು 1.5 ಕೋಟಿ ರೂಪಾಯಿ ವೆಚ್ಚದಲ್ಲಿ. ಆಮೇಲೆ ಫೌಂಡೇಶನ್ ಯೂಶ್ವಲ್ಲಾಗಿ ಒಂದು ಫ್ಲೋರ್ ಜಾಸ್ತಿನೇ ಮಾಡಿರ್ತಾರೆ, ಗ್ರೌಂಡ್ +2 ಮಾಡಿರ್ತಾರೆ ಅಥವಾ 3 ಮಾಡಿರ್ಬೋದು. ನಮ್ಮ ಇಂಜಿನಿಯರ್ಸ್ಗೆ ಚೆಕ್ ಮಾಡಿ ಅಂತ ಹೇಳಿದ್ದೀನಿ. ಫೌಂಡೇಶನ್ನು 3ಕ್ಕೆ ಹಾಕ್ಕೊಂಡಿದ್ರೆ ಅಥವಾ 4ಕ್ಕೆ ಹಾಕ್ಕೊಂಡಿದ್ರೆ ಎಷ್ಟು ಅದನ್ನು ಎಸ್ಟಿಮೇಟ್ ಕೂಡ ಮಾಡೋಕ್ಕೆ ಹೇಳಿದ್ದೀವಿ. ಆಮೇಲೆ ಇರ್ತಕ್ಕಂಥ ರೂಮ್ಸ್ ಅಪ್ಗ್ರೇಡ್ ಮಾಡಬೇಕು, ಇಲ್ಲಿ ಬಂದಂಥವರು ಇಲ್ಲೇ ಉಳ್ಕೋಬೇಕು, ಅಂದರೆ ವ್ಯವಸ್ಥೆ ಚೆನ್ನಾಗಿರ್ಬೇಕು, ನೀಟಾಗಿರಬೇಕು. ಅದನ್ನು ಇವತ್ತು ಭಾಳ ಮುಖ್ಯವಾಗಿ ನಾವು ತೀರ್ಮಾನ ತಗೊಂಡಿರ್ತಕ್ಕಂಥದ್ದು. ಅದಾದಮೇಲೆ ದೇವಸ್ಥಾನದ ಆವರಣದೊಳಗಡೆ ಅನೇಕ ಕೆಲಸಗಳು, ಅದು ದಾನಿಗಳ ಮುಖಾಂತರನೇ ನಮ್ಮ ಮುನಿಯಪ್ಪನವರು ಮತ್ತು ನಮ್ಮ ದಿನೇಶ್ ಅವರು ಮತ್ತು ಇವತ್ತು ನಮ್ಮ ಜಿಲ್ಲಾಧಿಕಾರಿಗಳು ಕೂಡ ಬಂದಿದ್ದರು. ಅದೇ ರೀತಿ ನಮ್ಮ ಶರತ್, ನಮ್ಮ ಇಲಾಖೆ ಆಯುಕ್ತರು, ಜಿಲ್ಲಾಧಿಕಾರಿಗಳಿಗೆ ಸುಮಾರು ಕನಿಷ್ಠ 50 ಎಕರೆ ಜಾಗ ಇಲ್ಲಿ ಫ್ಯೂಚರ್ಗೆ ಬೇಕಾಗುತ್ತೆ ಅಂತ ಮುನಿಯಪ್ಪನವರು ಅದನ್ನು ಜಾಗ ಎಲ್ಲ ಹುಡುಕಿ ಅಂತ ಹೇಳಿದ್ದಾರೆ. ಮತ್ತು ರಸ್ತೆ ಅಗಲೀಕರಣ ಆಗಬೇಕು, ಮುಂದಕ್ಕೆ ಫ್ಯೂಚರ್ಗೆ ಪ್ಲ್ಯಾನ್ ಇಟ್ಕೊಂಡು ಒಂದು 2 ಕಡೆ ರಸ್ತೆಗಳನ್ನು ಅಗಲ ಮಾಡೋದಕ್ಕೂ ಕೂಡ, ಮಾಕ್ಲಿಯಿಂದ ಕಂಟನ್ಕುಂಟೆವರೆಗೂ ಕೂಡ ರಸ್ತೆ ಅಗಲೀಕರಣಕ್ಕೆ ಲ್ಯಾಂಡ್ ಅಕ್ವಿಷನ್ನು ಅದನ್ನೆಲ್ಲ ಕೂಡ ಡೈರೆಕ್ಷನ್ಸು ಮುನಿಯಪ್ಪ ಅವರು ಹೇಳಿದ್ದಾರೆ. ಸಭೆಯಲ್ಲೂ ಕೂಡ ತೀರ್ಮಾನ ಆಗಿದೆ. ಪೊಲೀಸ್ ಸ್ಟೇಷನ್ಗೆ ಜಾಗ ಬೇಕು ಅಂತ ಹೇಳಿದ್ದಾರೆ. ನಾವು ಲ್ಯಾಂಡ್ ಅಕ್ವಿಷನ್ ಮಾಡಿದಾಗ ಅವ್ರು ಕೊಡ್ತೀವಿ. ತಕ್ಷಣಕ್ಕೆ ಈಗ ನಮ್ಮದೇ ಅಂಗಡಿಗಳು ಖಾಲಿ ಇದೆ, ಅದನ್ನು ಬಳಸ್ಕೊಳ್ಳಿ ಅಂತ ಹೇಳಿದ್ದೀವಿ. ಯಾಕೆಂದರೆ ಪೊಲೀಸು ನಮಗೆ ಜನ ಈ ಜಾತ್ರೆಗಳ ಸಮಯದಲ್ಲೆಲ್ಲ ಬೇಕಾಗುತ್ತೆ, ಅವಶ್ಯಕವಾಗಿ ಬೇಕಾಗುತ್ತೆ. ಅವರು ಇದು ಭಾಳ ಇವತ್ತು ನಾವು ತಗೊಂಡಂಥ ತೀರ್ಮಾನಗಳು.